ಗೈಸ್ ಟೈಮ್ ತೋರಿಸ್ತೀನಿ ನೋಡಿ, 4:15 ಬೆಳಗಿನ ಜಾವ. ಏನಂತಂದರೆ ಸುಮಾರು ದಿವಸ ಆಯಿತು ಗೈಸ್, ಎದ್ದಿದ್ದಾರೆ. ಕೆಲಸ ಇದೆ ಇವತ್ತು. 5 ಗಂಟೆಗೆ ಎದ್ದೋಗ್ಬೇಕು. 5 ಗಂಟೆ ಒಳಗೆ ರೆಡಿ ಆಗೋಗ್ಬೇಕು. ಏನಂತಂದರೆ ನನ್ನ ಫ್ರೆಂಡ್ ಬರ್ತಾನೆ, ನನ್ನ ಪಿಕ್ ಮಾಡ್ತಾನೆ. ಒಂದು ಕಡೆ ದೂರ ಹೋಗ್ಬೇಕು, ಒಂದು ವೆಡ್ಡಿಂಗ್ ಶೂಟ್ ಇದೆ, ಅದನ್ನು ಹೋಗಿ ಶೂಟ್ ಮಾಡ್ಬರ್ಬೇಕು. ಲೆಟ್ಸ್ಗೋ. ಸ್ನಾನ ಮಾಡಿಬಿಟ್ಟು ರೆಡಿ ಆಗಿಬಿಡೋಣ. ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ. ಚೆನ್ನಾಗಿದೆ, ಎಲ್ಲೋ ಗೊತ್ತಿಲ್ಲ ಗೈಸ್. ನಾನು ಇರೋ ಬಟ್ಟೆಲಿ ನಾನು ಹಾಕ್ಕೊಂಡಿದ್ದೀನಿ. ಜೋರಾಗಿ ಮಾತಾಡ್ಬಾರ್ದು, ಮಲಗಿದಾರೆಲ್ಲ. ಪಟ ಅಂತ ಊಟ ಮಾಡಿಬಿಡೋಣ. ಊಟ ಮಾಡಿ ಹಾಸನಿಗೆ ಹೋಗ್ಬೇಕು ನಾನೀಗ. ಗೈಸ್ ಏನಂತಂದರೆ ಹೊರಗಡೆ ಬಂದು ವಿಡಿಯೋ ಮಾಡ್ತಾರೆ ಅಂತ ನಾಚಿಕೆ ಅನ್ನಿಸ್ತಿದೆ ಗೈಸ್. ಪಬ್ಲಿಕ್ಕಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಈಗ ಬರ್ತಾಯಿದ್ದೀನಿ. ಹಾಸನಿಗೆ ಹೋಗ್ಬೇಕು. ಹಾಸನ ಬಸ್ ಏನಾದ್ರು ಸಿಕ್ಕಿದ್ರೆ ಹತ್ಕೊಬಿಡ್ತೀನಿ. ಒಂದು ಸ್ವಲ್ಪ ಮುಜುಗರ ಅನ್ನಿಸ್ತಾಯಿದೆ, ಅಪರೂಪಕ್ಕೆ ಮಾಡ್ತಿರೋದಕ್ಕೆ. ಅಲ್ಲಿ ನೋಡಿ ಹಾಸನ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಬಸ್ಸಿಗೆ ಹೋಗ್ಬಿಡ್ತೀನಿ. ಈ ಬಸ್ಸಿಗೆ ಹೋದರೆ ಆರಾಮ ಅನಿಸುತ್ತೆ, ಸ್ವಲ್ಪ ದೊಡ್ಡದಾಗಿತ್ತು, ಆರಾಮಾಗಿ ಹೋಗ್ಬೋದು, ಸೀಟು ಖಾಲಿ ಇದೆಯಲ್ಲ. ಗೈಸ್ ಏನಂದರೆ ಆರಾಮಾಗಿ ಕೂತ್ಕೊಬಿಟ್ಟಿದ್ದೆ ನಾನು ಆ ಕಡೆ ಸೈಟಲ್ಲಿ. ಡ್ರೈವರ್ ಬಂದ್ಬಿಟ್ಟು ನಾನು ಆ ಕಡೆಯಿಂದ ತೆಗೆದು ಇಲ್ಲೇ ಈ ಕಡೆ ಕೂರಿಸ್ಬಿಟ್ಟಿದ್ದಾರೆ. ಇಬ್ಬರು ಮಧ್ಯದಲ್ಲಿ ಸೆಂಟ್ರಲ್ಲಿ. ಆ ಕಡೆನೂ ಅಲ್ಲಾಡಂಗಿಲ್ಲ, ಈ ಕಡೆಯಿಂದ ಅಲ್ಲಾಡಂಗಿಲ್ಲ ಅನ್ನೋ ಥರ ಕೂರಿಸ್ಬಿಟ್ಟಿದ್ದಾರೆ. ತೆಗೆದು ಕೆಪ್ಪಿಗೆ ಹೊಡೆಯೋಣ ಅಂತ ಸಿಟ್ಟು ಬಂದಿತ್ತು ಅವನಿಗೆ, ಡ್ರೈವರಿಗೆ. ಮತ್ತು ಏನೋ ಒಂದು ಸಾಯಲಿ ಬೆಳಗ್ಗೆ ಹಾಕ್ಕೊಂಡು ಸೈಲೆಂಟಾಗಿ ಬಂದು ಇಲ್ಲಿ ಕೂತಿದ್ದೀನಿ. ನಮ್ಮನ್ನು ಈ ಥರ ಅಲ್ಲಿ ಕೂತವ್ರನ್ನ ತೆಗೆದು ಇಲ್ಲಿಗೆ ಬಂದು ಕೂರಿಸಿದ್ದಾನೆ. ಬಿಡ ನನ್ನ ಮಗ ಅವನು. ಸರ್ಕಲಲ್ಲಿ ಇಳ್ಕೊಂಡಿದ್ದೀನಿ. ಈಗೇನಂದರೆ ನನ್ನ ಫ್ರೆಂಡಿಗೆ ಒಂಚೂರು ಕಾಲ್ ಮಾಡಬೇಕು. ಬಸ್ಸಲ್ಲಿ ಬರೋದೆಲ್ಲ ಹಿಂಸೆ ಹೇಳಿ ಬಸ್ಸಲ್ಲಿ ಬರೋಕ್ಕೆ. ಸರ್ ಗೈಸ್ ಏನಂತಂದರೆ ನಮ್ಮೂರಲ್ಲಿ ಇರ್ಬೇಕಾದ್ರೆ ವೀಡಿಯೋ ಮಾಡೋಕೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಏನಕ್ಕಂತ ಗೊತ್ತಿಲ್ಲ. ಜನಗಳೆಲ್ಲ ಗೊತ್ತಿರೋರು ಇರ್ತಾರಲ್ಲ, ಒಂಥರ ಮಕ ನೋಡ್ತಾರೆ. ಈಗಲೂ ಅಷ್ಟೇ ಜನಗಳು ಮಕ ನೋಡ್ತಿದ್ದಾರೆ. ತಲೆ ಕೆಡ್ಸ್ಕೊಬಾರ್ದು. ಹಂಗೆ ನಮ್ದೇನಿದೆ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಕಡೆ ಎಲ್ಲ ಇದ್ರಪ್ಪ ಅವರು ಇಲ್ಲೇ ಇದ್ದಾರೆ ನೋಡಿ. ಫೋಟೋಶೂಟ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವರು ಕಪಲ್ಸು. ಇವ್ರದ್ದು ವೀಡಿಯೋ ಶೂಟ್ ಮಾಡ್ತಿರೋದು ಇವರು. ಫೋಟೋಶೂಟು ಮತ್ತು ವೀಡಿಯೋ ಶೂಟು ಮಾಡಬೇಕು. ಫಸ್ಟು ಫೋಟೋ ಶೂಟ್ ಮಾಡೋಣ. ವೀಡಿಯೋ ಶೂಟ್ ಮಾಡೋರು ಬಂದಿಲ್ಲ ಇನ್ನು. ಬಂದಮೇಲೆ ವೀಡಿಯೋ ಶೂಟು ಮಾಡಬೇಕು. ಈಗ ಎಕ್ಸಾಕ್ಟಾಗಿ ಹಾಸನ ಮಾರ್ಕೆಟ್ ಹತ್ರ ಇದ್ದೀವಿ. ಹಾಸನ ಮಾರ್ಕೆಟಿಂದಲೇ ಇಲ್ಲಿ ನೋಡಿ, ಅಲ್ಲಿ ಬರ್ತಾ ಇದ್ದಾರೆ ಇವರು, ಇಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಅಷ್ಟು ಕಷ್ಟ ಆಗ್ತಿದೆ ಮಾಡೋಕ್ಕೆ. ಫಸ್ಟ್ ಟೈಮ್ ಅಲ್ವಾ, ಯಾರಿಗೆ ಆದರೂ ಅಷ್ಟೇ ಕಷ್ಟ ಆಗೇ ಆಗುತ್ತೆ. ಆ್ಯಕ್ಟರ್ಸ್ ಅಲ್ವಲ್ಲ ಅವರೆಲ್ಲ, ಪೇಯ್ಡ್ ಆ್ಯಕ್ಟರ್ಸ್ ಅಲ್ಲ, ನ್ಯಾಚುರಲ್ ಆಗಿ ಬರಬೇಕು ಅವರಿಗೆ. ಹಂಗಾಗಿ ಸುಮಾರು ಟೇಕ್ ತಗೊಳ್ತಿದ್ದೀವಿ ಅವರಿಗೆ. ಬಣ್ಣ ಅವ ಆಂಟಿಗೆ ಕಿಚ್ಚಾಯಿಸ್ತಿದ್ದಾರೆ. ಎಲ್ಲ ತರಕಾರಿ ಶಾಪ್ಗಳೇ ಇರೋದಿಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ. ಅಲ್ಲಿ ಪಾರಿವಾಳ ಬರ್ತವೆ ಅಂತ ಹೇಳ್ಬಿಟ್ಟು ಕಾಳುಗಳಾಗ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಮೇಲೆ ಸಿಕ್ಕಾಬಟ್ಟೆ ಇದ್ವು ಪಾರಿವಾಳ. ಅದನ್ನು ಬರ್ಸೋಕ್ಕೋಸ್ಕರ ಇಲ್ಲಿ ಕಾಳು ತಗೊಬಂದು ಹಾಕಿದ್ದಾರೆ. ಅದರಿಂದ ಫೋಟೋಶೂಟ್ ಮಾಡೋ ಪ್ಲ್ಯಾನ್ ಇರೋದು ಇರ್ತು. ಪಾರಿವಾಳ ಜೊತೆ ನೋಡಿ ಹೆಂಗೆ ಆರಿಸಿದ್ರು. ಅವರೊಂದು ಬರೋಕ್ಕೋಸ್ಕರ ಪಾರಿವಾಳನ ಪಾರಿವಾಳ ಹಾಕಿದ್ದಾರೆ. ಎಲ್ಲ ಹಾರ ಹೋಗ್ತಿದ್ದಾವೆಲ್ಲ. ಗೈಸ್ ಏನಂತಿದ್ರೆ ಟೋಟಲ್ ಆಗಿ ನಾನು ಮತ್ತು ಅಲ್ಲಿಬ್ರು ಹುಡುಗಿರಿದ್ದಾರಲ್ಲ ಅವರು, ಮತ್ತು ಇಲ್ಲಿಬ್ರು ಇದ್ದಾರಲ್ಲ ಇವರಿಬ್ಬರು, ಅಣ್ಣ ಒಬ್ಬರು, ಮತ್ತು ಇವರಿಬ್ಬರು ಮತ್ತು ನಾವು. ಟೋಟಲಾಗಿ ಎಷ್ಟು ಜನ ಇದ್ದೀವಿ? 1 2 3 6 ಜನ ಹೋಗ್ತಿದ್ದೀವಿ ಒಟ್ಟಿಗೆ. ಈಗ ಒಂದು ಲೊಕೇಶನ್ ಮುಗೀತಲ್ಲ, ಈಗ 2ನೇ ಲೊಕೇಶನಿಗೆ ನಾವು ಹೋಗ್ತಿರೋದು. ಈಗ ಹರಿ ಅಂತ ಹೇಳಿ ನೋಡ ಯಾರು ಎರಡೆರಡು, ಒಂದರಲ್ಲೇ ಎರಡೆರಡು ಹೆಸರು. ಬ್ರೋ ಗಾಡಿಗೆ ಹಿಂದೆ ಕಿಡಿ ಬ್ರೋ, ಅದನ್ನ ಪ್ಯಾಕ್ ಮಾಡೋದು ಬೇಡ ಅಂದ ಅವನು. ಬ್ರೋ ಇದೊಂಚೂರು ಇಟ್ಕೊಳ್ತೀರಾ? ಡಿಕ್ಕಿ ಹಾಕ್ತೀನಿ ಕೊಡಿ. ಬೇಡ ಕೊಡಿ, ಡಿಕ್ಕಿ ಹಾಕೋಣ, ಏನಕ್ಕೆ ಆರಾಮಾಗಿ ಕೂತ್ಕೊಳ್ಳಿ. ಆಕ್ಸೆಸರೀಸ್ ಗೈಸ್, ಇದು ಕ್ಯಾಮ್ರಾ, ಇದೆಲ್ಲ ಶೂಟ್ ಮಾಡಿದ್ದು, ಫೋಟೋ ಎಲ್ಲ ತೆಗೆದಿದ್ದು, ವಿಡಿಯೋ ಶೂಟು. ಮಳೆ ಯಾವ ರೇಂಜಿಗೆ ಹೊಡಿತಿದೆ ಅಂದರೆ ಇಲ್ಲಿ ನೋಡಿ, ರೋಡೇ ಕಾಣಿಸ್ತಾ ಇಲ್ಲ ಅರ್ಧಂಬರ್ಧ.
ಕರೆಕ್ಟ್ ಈಗ ಎಕ್ಸಾಕ್ಟಾಗಿ ಸಕಲೇಶ್ಪುರ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರಲ್ಲ ಒಳ್ಳೆ ಫ್ರೆಂಡ್ಸ್ಗಳಿಗೆಲ್ಲ ಒಳ್ಳೆ ಮಜಾ ಇರುತ್ತೆ ಅಂತ ಹೇಳ್ಕೊಳ್ಳಿ. ನಾವು ಕೆಲಸದ ಮೇಲೆ ಹೋಗ್ತಾ ಇರೋದ್ರಿಂದ ನಮಗೆ ಅಷ್ಟೇನು ಇದು ಅನ್ಸಲ್ಲ. ಏನಂತ ಫುಲ್ಲು ಮಳೆ, ಫುಲ್ ಫಾಸ್ಟಾಗಿ ಇದಾಕಿದ್ದೀವಿ ನೋಡಿ ವೈಪರ್ನ. ಮುಂದೆ ಹೋಗ್ತಿರೋದು ನಮ್ಮದೇ ಗಾಡಿ, ಅದರಲ್ಲಿ ಕಪಲ್ಸ್ ಕೂತಿದ್ದಾರೆ, ಹಿಂದೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಓಡ್ಸೋನಿಗೆ ಗೊತ್ತಾಗ್ತಾ ಇದೆ ಏನು ಕಷ್ಟ ಆಗ್ತಿದೆ. ಏನಂತಂದ್ರೆ ಮಳೇಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀವಿ ನಾವು. ಇದಕ್ಕೂ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಾದ್ರೆ ಈ ಥರ ಮಳೇಲಿ ಯಾವತ್ತೂ ಹೋಗಿಲ್ಲ. ಹೋಗಿದ್ಯಾ ನೀನೇನಾದ್ರು? ಮಳೆಯಲ್ಲಿ ಇದೆ, ಬಟ್ ಇಷ್ಟೊಂದು ಮಳೆ ಇರಲಿಲ್ಲ ಯಾವತ್ತೂ. ಕರೆಕ್ಟು ಗೈಸ್, ಈಗ ಸುಮಾರು 1 ಅವರ್ ಟ್ರಾವೆಲ್ ಮಾಡಿಬಿಟ್ಟು ಈಗ ಒಂದು ಲೊಕೇಶನಿಗೆ ಬಂದಿದ್ದೀನಿ. ಲೊಕೇಶನ್ ತೋರಿಸ್ತೀನಿ ನೋಡಿ ಹೆಂಗಿದೆ. ಕಂಪ್ಲೀಟ್ಲಿ ಈ ಜಾಗ ಪೂರ್ತಿ ಗ್ರಾಸ್ ಇರೋ ಜಾಗ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲೊಂದು ರೆಸಾರ್ಟ್ ಇದೆ. ಅದು ಬಿಟ್ಟರೆ ನಮಗೆ ಅಲ್ಲೆಲ್ಲ ನೋಡಿ ಎಲ್ಲ ಇದು ಕಾಫಿ ತೋಟಗಳೇ ಇರೋದು ಜಾಸ್ತಿ. ಏನಂತಂದರೆ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಡೌನ್ ಸ್ಟೇರ್ಸು. ನಾವು ಮೇಲೆ ಕತ್ಕೊಬಂದ್ವಿ. ಈಗ ನಮಗೆ ಕಂಪ್ಲೀಟ್ಲಿ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಈ ಜಾಗ ಪೂರ್ತಿ ಕಂಪ್ಲೀಟಾಗಿ ಡೌನ್ ಇದೆ ನೋಡಿ. ವಾ, ಈ ಥರ ಜೀವನ ನಡೆಯುತ್ತೆ ನಂದು. ಡೈಲಿ ಎಲ್ಲೆಲ್ಲ ಹೋಗೋದು ಏನಾದ್ರು. ಈಗ ಫ್ರೆಂಡ್ಸ್ ಜೊತೆ ಓಡಾಡ್ತಿದ್ದೀನಿ ಇದು ಕೆಲಸದ ಮೇಲೆ. ಅದು ಕೆಲಸ ಅನ್ನೋದು ಬಿಟ್ಟರೆ ನಾನು ನಾರ್ಮಲ್ ಡೇಸಲ್ಲಿ ಸಿಕ್ಕಾಪಟ್ಟೆ ಎಲ್ಲೆಲ್ಲ ಓಡಾಡ್ತಿರ್ತೀನಿ, ಒಬ್ಬೊಬ್ಬನೇ ಓಡಾಡ್ತಿರ್ತೀನಿ. ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲೊಂದು ತೋರಿಸ್ತೀನಿ ನೋಡಿ, ಇದೊಂದು ಫೋನ್ ಇದೆ ಅಲ್ಲ, ಹಳೇ ಕಾಲದ್ದು ಕಾಲ್ ಮಾಡೋಕ್ಕೆ ಇದೇನಂತಾರೆ ಟೆಲಿಫೋನ್ ಇದೆ ನೋಡಿ. ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ, ಗೋಲ್ಡು. ವಾ, ಇದನ್ನು ನೋಡಿ ಹೆಂಗಿದೆ ನೋಡೋಕ್ಕೆ. ಫೋಟೋ ಶೂಟಿಂಗ್ ಅಂತ ಯೂಸ್ ಮಾಡ್ತಾರೆ ಇದನ್ನು. ಗಿಂಬರ್ ಏನೋ ವರ್ಕ್ ಆಗಲ್ಲ. ಹಲೋ ಸಬ್ಸ್ಕ್ರೈಬರ್ಸ್, ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲೂ ಫೋಟೋ ಶೂಟು ವಿಡಿಯೋ ಶೂಟು ಮಾಡಬೇಕು ಅವರಿಗೆ. ಅಲ್ಲೊಂದು ಕಾಣ್ತಿದೆ ನೋಡಿ, ಅಲ್ಲಿ ಮನೆಗಳು. ಈಗ ಸಕಲೇಶ್ಪುರ ಸೈಡ್ ಮನೆಗಳೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಅಲ್ಲಿ ನೋಡೋಕ್ಕೆ ಒಂಥರ ಡಿಫ್ರೆಂಟು. ಏನಂತೀಯ? ಹೌದು, ಆ್ಯಕ್ಚುಲಿ ಇದೆಲ್ಲ ಊಟಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿರ್ತೀರಲ್ಲ, ಅದೇ ಥರನೇ ಇದು ಬರ್ತಾ ಇದ್ದಾರೆ ಅನ್ನೋ ಫೀಲಲ್ಲಿ. ಓಕೆನಾ? ಓಕೆ, ರೆಡಿ? ಸ್ಟಾರ್ಟ್ ಕ್ಯಾಮ್ರಾ. ರೆಡಿ? ಸ್ಮೈಲ್ ಇರಲಿ, ಇಬ್ರು ಫೇಸಲ್ಲೂ ಸ್ಮೈಲ್ ಇರಲಿ. ರೆಡಿ? 1-2 ಸ್ಟೆಪ್ ಆದಮೇಲೆ ಮನು ಫೇಸ್ ಟು ಫೇಸು. ಓಕೆ, ರೆಡಿ? ಸ್ಟಾರ್ಟ್. ಆ್ಯಕ್ಷನ್. ಗೈಸ್ ಹೆಂಗೆ ಕಾಣ್ತಿದ್ದಾರೆ ಕಮೆಂಟ್ ಮಾಡಿ. ಕಪಲ್ಸು ಪೇರು ಅಣ್ಣ ಹೇಳಿ. ನಾನೇನಾದ್ರು ತಗೊಂಡೋದ್ರೆ ಏನು ಮಾಡ್ತೀರಾ ನೀವು? ಅಲ್ಲಿಗೆ ಏನು ಮಾಡ್ತಿದ್ರೆ ಹೇಳಿ ಅಣ್ಣ. ಕಟ್ರಿ ನಾನು ಏನಾರು ತಗೊಂಡೋಗಲ್ಲ, ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ನಿಮ್ದಲ್ಲೂ ಅಂಗಡಿ ತಗೊಂಡೋಗಿ ನಿಮ್ಮ ಮುಂದೆ ಗಾಡಿ ಇದ್ದೀರಾ, ಅದನ್ನ ಎತ್ಕೊಂಡು ನಾವು ಹೋಗ್ತೀವಿ. ನೋಡಿ ನಮ್ಮ ಮುಂದೆ ಅವಾಗಿಂದ ಇಲ್ಲೇ ನಿಂತಿದೆ ನಾಯಿ. ಏನಪ್ಪ ಸಿಂಹ ಬಾಗಿ ಹಾಕಾಯ್ತು. ಬ್ಲಾಕ್ ಬಾಯ್ ಸೈಲೆಂಟ್ ಇರೋ ನಾಯಿಗಳು ಸವಾಸಲ್ಲ. ನೋಡೋಣ. ಜಂಪ್ ಮಾಡಬೇಡ, ಕ್ಯಾಚ್. ಇದು ಇದಾಕು ಇದಕ್ಕೆ ಹಾಕು ಮಚ್ಚ. ಒಂಚೂರು ತಿನ್ನುತ್ತಾನೆ ಅದು. ಲತ್ತದ ಅದು ತಿನ್ನಲ್ಲ, ಅದು ನೋಡೋದು ಹಿಡಿಯಲ್ಲ ಕ್ಯಾಚು. ಹಿಡಿಯಲ್ಲ ಅದು. ರಿಸ್ಕ್ ಯಾಕೆ ತಗೊಳ್ಳಿ, ಗೆಳಿಗೆ ಬೀಳುತ್ತೆ ಅಂತವ. ಪಾರ್ಟ್ನರ್ ಅಲ್ಲ ಇಬ್ರು. ನೀನು ಸ್ವಲ್ಪ ಪೀಸು ಅಂತ. ಇದು ಸ್ವಲ್ಪ ಕ್ರಿಕೆಟ್ ಆಡೋ ಅಭ್ಯಾಸ ಆಗಿತ್ತು, ಅದು ಕ್ರಿಕೆಟ್ ಆಡಿಲ್ಲ ಅದಿನ್ನು. ಯೂಟ್ಯೂಬ್ ಚಾನಲ್ ಇವತ್ತಿಂದ ನನ್ನ ಚಾನಲ್ ಹೋಗ್ಬಿಟ್ಟು ಅವ್ರ ನಾವ್ ಇವಾಗ ತಾನೇ ಯಾವ್ದಾದ್ರು ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದ್ವಿ. ತುಂಬಾ ಬಟ್ ಏನ್ ಮಾಡ್ದಿರಾ ಫೋಟೋಸ್ ಚೆನ್ನಾಗಿ ಬರ್ಲಿಲ್ಲ. ಅದಕ್ಕೆ ಇದೇ ಕಾಸ್ಟ್ಯೂಮ್ ಅಲ್ಲಿ ಕೆಳಗೆ ಹೇಳ್ಕೊಂಡು ಬಂದ್ವಿ. ಬೇಜಾರಾಗಿತ್ತು. ಕಾಫಿ ಕುಡಿತಾ ಇದೀವಿ, ಹಳು ಬರ್ತಿದೆ, ಅದಕ್ಕೆ ನೂಡಲ್ಸ್ ತಿಂತಾ ಇದೀವಿ. ಯಾರು ಹೇಳಿ ಫಸ್ಟ್? ನಾನು ನಮ್ಮ ರಾಕೇಶ್ ಅವರ ಬಾವಿ ಪತ್ನಿ. ಅಲ್ಲ, ಇಲ್ಲಿ ಪ್ರೆಸೆಂಟ್ ಏನು
ಏನು ಬರಲ್ಲ ಸೀರಿಯಸ್ಲಿ ಏನು ಬರಲ್ಲ ನಂಗೆ ಯಾವುದೆಲ್ಲ ಬರಲ್ಲ ಸೀರಿಯಸ್ಲಿ ಏನ್ ಕೆಲ್ಸ ಇಲ್ಲ ಬರೀ ಇದೇ ಮಾಡ್ತಿದ್ ನಾವು ಅದು ನನ್ ಫೋನ್ ಇದು ಸ್ನಾಪ್ ಸಾಕಾಗಿದ್ವು ಅವು ನಾವ್ ಹೆಂಗ್ ಮಾತಾಡಿದ್ರು ನೀವು ಓಡಾಡಿದ್ರೆ ಏನಂತೆ ನಮಗೆ ಬರ್ತೀನಿ ಆಮೇಲೆ ಮಾತಾಡ್ತೀನಿ. ನೋಡಿ ನೀವು ಓಡಾಡ್ತಿದ್ರೆ ಪುಟ್ಟ ಮಗು ಓಡಾಡ್ದಂಗೆ ಮಿಕ್ಕಿ ಅಣ್ಣ ನಮಗೆಲ್ಲ ಟೀ ಕೊಡಿಸ್ತಾರಂತೆ ಇವಾಗ ಸುಮ್ನೆ ಹೇಳಿದ್ದು ಲಾಸ್ಟಿಗೆ ಎಕ್ಸ್ಟ್ರಾ ಆಗ್ತಾರೆ